ಎಲ್ಲರೂ ಸಹ ಕೇಳಿಸಿಕೊಳ್ಳಿರಿ. ಪ್ರತಿಯೊಬ್ಬರಿಗೂ ಸಹ ಅವರದೇ ಆದಂತಹ ಸಮಯವಿರುತ್ತದೆ ಮತ್ತು ಪ್ರತಿಯೊಬ್ಬರೂ ಸಹ ಪ್ರತಿನಿತ್ಯವೂ ಸಹ ನೀವು ಉತ್ತಮವಾದಂತಹ ಆಲೋಚನೆಗಳಲ್ಲಿ ನಿಮ್ಮ ಮೆದುಳನ್ನು ನೀವು ಉಪಯೋಗಿಸಬೇಕು ಮತ್ತು ಪ್ರತಿನಿತ್ಯವೂ ಸಹ ನೀವು ಅಧ್ಯಯನವನ್ನು ಮಾಡಬೇಕು. ಅಂದರೆ ಜ್ಞಾನವನ್ನು ಪಡೆದುಕೊಳ್ಳುವಲ್ಲಿ ನೀವು ಯಶಸ್ವಿಗಳಾಗಬೇಕು. ಅದೇ ರೀತಿ ಉತ್ತಮವಾದಂತಹ ಪುಸ್ತಕಗಳನ್ನು ಓದುವುದರಿಂದ ಜ್ಞಾನ ಸಿಗುತ್ತದೆ. ಅದೇ ರೀತಿಯಾಗಿ ಎಲ್ಲರೂ ಸಹ ನೋಡಿರಿ, ಎಲ್ಲರೂ ಸಹ ಮಿಲಿನಿಯರ್ ಹಾಗೂ ರಿಚ್ ಅವರು ಇರ್ತಾರಲ್ಲ ಮತ್ತು ಬಿಲಿಯನೇರ್ ಆಗಿರುತ್ತಾರಲ್ಲ, ಅವರ ಮೈಂಡ್ಸೆಟ್ ಹೇಗಿರುತ್ತೆ ಗೊತ್ತಾ? ಅವರು ಪ್ರತಿದಿನವೂ ಸಹ ಬೆಳಿಗ್ಗೆ ಬೇಗನೆ ಏಳುತ್ತಾರೆ ಮತ್ತು ಅವರು ಪ್ರತಿನಿತ್ಯವೂ ಸಹ ಯೋಗ ಧ್ಯಾನವನ್ನು ಮಾಡುತ್ತಾರೆ ಮತ್ತು ಅವರು ಉತ್ತಮ ದೊಡ್ಡದಾದಂತಹ ಆಲೋಚನೆಗಳನ್ನು ಅವರು ಯೋಚಿಸುತ್ತಾರೆ ಮತ್ತು ಅವರು ಉತ್ತಮವಾದಂತಹ ಸ್ಟಾಕ್ ಮಾರ್ಕೆಟ್ ಹಾಗೂ ಶೇರ್ ಮಾರ್ಕೆಟ್ನಲ್ಲಿ ಅವರು ಅದರ ಬಗ್ಗೆ ಅಧ್ಯಯನ ಮಾಡಿ ಅದರಲ್ಲಿ ಹೂಡಿಕೆ ಮಾಡಿರುತ್ತಾರೆ. ಮತ್ತು ಈ ಜಗತ್ತಿನಲ್ಲಿ ಪ್ರತಿಯೊಬ್ಬರಿಗೂ ಸಹ ಅದೇ ರೀತಿಯಾಗಿ, ಅಂದರೆ ಪ್ರತಿಯೊಬ್ಬರೂ ಸಹ 50ರಿಂದ ಮತ್ತು 70, 80, 90 ವರ್ಷಗಳು ಕಾಲ ಬದುಕಿರುತ್ತಾರೆ ಎಂಬುದು ನಿಮಗೆ ಗೊತ್ತಿದೆ. ಅದೇ ರೀತಿಯಾಗಿ ನಾವು ಪ್ರತಿದಿನವೂ ಸಹ ಪರಿಸರದೊಂದಿಗೆ ಉತ್ತಮವಾದಂತಹ ಸಮಯಗಳನ್ನು ನಾವು ಕಳೆದರೆ ನಮ್ಮ ಜೀವನವೂ ಸಹ ಉತ್ತಮವಾಗಿರುತ್ತದೆ. ಅದೇ ರೀತಿ ನಾವು ಶಾಶ್ವತವಾಗಿ ಈ ಭೂಮಿ ಮೇಲೆ ಯಾರೂ ಇರುವುದಿಲ್ಲ. ಅದೇ ರೀತಿಯಾಗಿ ನಿಮಗೆ ಗೊತ್ತಿದೆ,